ವಿಚಾರ ಗೊತ್ತೇನೆ ನಿನಗೆ? ಇಲ್ಲವಾ? ಏನ್ಲೇ ಅದು ವಿಚಾರ ಗೊತ್ತಿಲ್ಲವಾ ನನಗೆ? ಏನಾತ್ಲೇ ಗೀತಾ? ಅಯ್ಯ ಏನು ಕೇಳ್ತಿ ಬಿಡು. ಆಕೆ ಸುಸ್ಲಕ್ಕದಳಲ್ಲ, ಆಕೆಯ ಮಗಳಿಗೇನ ಹೊಡೆದು ಕಳ್ಸಿದಾನಂತ ಅವನು ಗಂಡ. ಆಕೆನು ಸುಮ್ಮನೆ ಬಂದಿಲ್ಲ ಮದುವೆಗೆ. ಅತ್ತೆ ಮಾವ ನಾವು ಎಲ್ಲ ಬರೋದಿಲ್ಲ, ನೀವೇ ಹೋಗ್ರಿ ಅಂತಂದೇಳಿ ಕಳಿಸಿರೋದಂತೆ. ಹೌದಾ? ನಿನಗೆ ಹೆಂಗೆ ಗೊತ್ತಾತ್ಲೇ? ಏಯ್ ಕರೆ ಹೇಳ್ತದೀಯ ಏನು? ಮತ್ತೆ ಸುಮ್ಮನೆ ಹೇಳ್ಬೇಡ ನೋಡು, ಮತ್ತೆ ಆಕೆ ಸುಮ್ಮನೆ ಬಿಡೋದಿಲ್ಲ ನಿನ್ನ. ಅಯ್ಯ ಇದೊಳ್ಳೆ ಚಂದ ಆತ್ ನೋಡಿ. ಈಗ ಕದ್ದು ಕೊಟ್ರೆ ಅದೇನ ಎದ್ರಾಗ ಮಲ್ರೋಗ ಅನ್ನಂಗೆ ಆತೀಗ. ನಾನೇನೋ ಇರ್ಲಿ ಬಿಡು ಹೇಳೋಣ ಅಂತಂದು ವಿಚಾರ ತಿಳ್ಕೊಂಬಂದು ಹೇಳಕ್ ಬಂದ್ರೆ ನೀವು ನನಗೆ ಇದು ಮಾಡ್ರಿ. ಹಂಗಲ್ಲಲೇ, ಸುಮ್ಮನೆ ಮತ್ತೆ ನೀನು ಹೇಳ್ತದೇನೋ ಅಂತ ಅನ್ಕೊಂಡು ಆಟೆಯ ಖರೇನ ಅಂತ ಕೇಳ್ದವ. ನೀನು ಯಾಕೆ ಅದಕ್ಕೆ ಸಿಟ್ಟಾಕಿತಗ? ಖರೇನವ ನಾನು ಹೇಳ್ತಾ ಇರೋದು, ಸುಮ್ಮನೆ ಹೇಳಕ್ ನನಗೇನು ಹುಜ್ಜಡ್ತೇನು? ನಿನಗೆ ಯಾರು ಹೇಳಿದ್ರಿ ಮತ್ತೆ ಈ ವಿಚಾರವ? ಅಯ್ಯ ಆಕೆ ಕಿವುಡ್ ಕೆಂಚಜ್ಜಿ ಅದಾಳಲ್ಲ, ಆಕೆ ಎಲ್ಲ ತಗೋ ಹೇಳ್ಕೆಂತ ಬರಕತ್ತಾಳೆ ಮನೆ ಬಾಗ್ಲಿಗೆಲ್ಲಯ್ಯ. ಹಿಂಗಾಗೈತಂತೆ, ಹಿಂಗೆ ಬಿಟ್ಟತಂತೆ, ಆ ಹುಡುಗಿ ಗಂಡನ ಜೊತೆ ಜಗಳ ಮಾಡ್ಕೊಂಡ್ ಬಂದತಂತೆ ಅಂತಂದು. ಯಾಕೋ ಈ ಕಡೆಗೆ ಬಂದಿಲ್ಲ ಏನಂಗಾರೆ? ಇಲ್ಲವಾ, ನಮ್ಮ ಓಣಿಗೇನು ಬಂದಿಲ್ಲಕ್ಕಿ, ಹಂಗಾಗಿ ನಮಗೇನು ಗೊತ್ತಿಲ್ಲ ನೋಡು. ಏನ್ರವ ಬಾಗ್ಲಾಗೆ ನಿಂತ್ಕೊಂಡು ಪಂಟ್ ಹೊಡಿಯಾಕತ್ ಬಿಟ್ಟಿರ ಎಲ್ಲರೂ? ಸುಮ್ಮನಿರವ, ಎದಕ್ ಬೇಕು ರೇಣವ? ಆಕಿ ಭಾರಿ ಕ್ಲೋಸ್ ಫ್ರೆಂಡು. ನಾವು ಹೇಳಿ ಮತ್ತೆ ನಾವೆದಕ್ಕೆ ಸಿಕ್ಕಕ್ಕೆ ನನ್ನ ಸುಮ್ಮನಿರ್ರಿ, ಏನು ಹೇಳಕೋಬೇಡ್ರಕ್ಕಿ ಮುಂದೆ. ಏನಿಲ್ಲ ಬಾರವ, ಹಂಗೆ ಮಾತಾಡ್ಕೊಂತ ನಿಂತಿದ್ವಿ. ಆಕೇನ್ರಿ ಕಿವುಡ್ ಕೆಂಚವ ಏನೇನೋ ಹೇಳಕ್ಕಿಂತ ಓಡಾಡ್ತಿದ್ದಾಳೆ ಊರು ತುಂಬಾ. ಏನು ಹೇಳಕತ್ತಾಳೆ ರೇಣಕ್ಕ? ಅಬ್ಬಬ್ಬಬ್ಬ ಪ್ರೇಮಿ, ಫಸ್ಟ್ ಈ ವಿಚಾರ ಗೊತ್ತಾಗದೆ ನಿನಗೆ ಕಣ್ಲೆ. ಗೊತ್ತಿಲ್ಲ ಅನ್ನಂಗೆ ನಾಟಕ ಮಾಡ್ತೀಯಲ್ಲೇ. ಬಾರಿ ಅದಿ ಬಿಡ್ಲೆ ನೀನು. ಅಯ್ಯ ಇಲ್ಲವ ರೇಣಕ್ಕ, ಏನು ಗೊತ್ತಿಲ್ಲವ. ಹಂಗೆ ನಾವು ನಾಷ್ಟಕ್ಕೆ ಮಾಡಿದ್ದೆ ಏನಂತ ಮಾತಾಡ್ಕೊಂತ ನಿಂತಿದ್ವ. ಏನು ವಿಚಾರ ಹೇಳದ? ಏನೋ ಹೋಗ್ಲಿ ಬಿಡವ, ಸುಮ್ಮನೆ ಅದಕ್ಕೆ ನಾನೊಂದು ಹೇಳಿ ನೀವೊಂದು ತಿಳ್ಕೊಂಡು ಮತ್ತೆ ಊರು ತುಂಬ ಹಬ್ಬಿ ಎದಕ್ಕೆ ಬೇಕು. ಮತ್ತೆ ಏನು ಸಮಾಚಾರ? ರೇಣಕ್ಕ ಅದು ಯಾರು ಹುಡುಗಿಯರು ಇತ್ಲಾಗೆ ಬರಕತ್ತಾರವ? ನಾವು ಎಲ್ಲೂ ನೋಡಿಲ್ ಬಿಡು ಹುಡುಗಿಯರ್ನ. ನಮ್ಮೂರ್ನವ ಏನು ಬೇರೆ ಊರ್ನವ? ನೋಡಕ್ಕೆ ಪ್ಯಾಟಿಯಿಂದ ಬಂದಂಗಿದ್ದಂಗದವ. ನೋಡೋಣ ಕೇಳಂತಡಿ. ಯಾರ್ಲೆ ಅವರು? ಅಲ್ಲ ಕಣೆ, ಇವಳಿಗೆ ಸುಮ್ಮನೆ ಹೇಳಿದ್ರೆ ಅರ್ಥ ಆಗಲ್ಲ. ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಬಾ. ಹ್ಞೂ ಕಣೆ. ನಿಂತ್ಕೊಳ್ರವ. ಯಾರವ ನೀವು? ಯಾರು ಬೇಕಾಗಿತ್ತು ನಿಮಗೆ? ರೀ ಸರ್ಕಲ್ರಿ, ದಾರಿ ಬಿಡ್ರಿ. ಎದಕ್ಕಂಗೆ ದಾರಿಗೆ ಅಡ್ಡಾಗಿ ನಿಂತಿದ್ದೀರಾ? ಯಾರೋ ಬೇಕು ನಮಗೆ, ಅದನ್ನ ತಗೊಂಡು ನೀವೇನು ಮಾಡ್ತೀರಾ? ಯಾಕವ್ವ ತಾಯಿ, ನಮ್ಮೂರಿಗೆ ಬಂದು ನಮ್ಮೂರ್ನವರಿಗೆ ಜೋರು ಮಾಡ್ತೀಯಲ್ಲ, ಯಾಕೆ? ಏನೋ ಪಾಪ ಇಬ್ಬರೇ ಬರಕತ್ತಾರೆ, ಏನು ವಿಚಾರಿಸಿ ಮಾತಾಡ್ಸೋಣ ಅಂತಂದು ಕೇಳಿದ್ರೆ ಯಾಕೆ ದಿಮಾಕ್ ಮಾಡ್ತೀಯಲ್ಲ? ಜೋ ಸುಮ್ಮನಿರೇ, ಯಾಕೆ ಇಷ್ಟೊಂದು ಸಿಟ್ಟಾಗಿದೆಯಾ ನೀನಿವತ್ತು? ಸುಮ್ಮನಿರೇ, ನಾನು ಮಾತಾಡ್ತೀನಿ. ಅದು ಆಂಟಿ, ಇಲ್ಲೇ ಸ್ವಲ್ಪ ಕೆಲಸ ಇತ್ತು ಅಂತೇಳಿ ಬಂದಿದ್ವಿ ಸಿಟಿಯಿಂದ. ಮುಗೀತು ಕೆಲಸ ಎಲ್ಲ, ಹೋಗ್ತಾ ಇದ್ದೀವಿ. ಓ ಹೌದಾ? ಯಾರ ಮನೆಗೆ ಬಂದಿದ್ರವ? ಅದೇ ಆಂಟಿ, ಇಲ್ಲಿ ಇವತ್ತು ಮದುವೆ ಆಯ್ತಲ್ಲ, ಪವಿತ್ರ ಅಂತಂದೇಳಿ ಅವ್ರ ಮನೆಗೆ ಬಂದಿದ್ವಿ ಮದುವೆಗೆ ಅಂತೇಳಿ. ಹೌದಾ? ಮತ್ತು ಮದುವೆಗೆ ಎಲ್ಲೆಲ್ಲೂ ಕಾಣಲಿಲ್ಲಲ್ವ ನೀವು? ಮುಹೂರ್ತದಾಗೂ ಇರಲಿಲ್ಲ, ಆಮೇಲೆ ರಾತ್ರಿನಾಗ ಆರ್ತಕ್ಷದಾಗೂ ಇರಲಿಲ್ಲ, ಎತ್ಲಕ್ಕೆ ಹೋಗಿದ್ರಿ? ಮದುವೆ ಆಗ ಹುಡುಗ ಇವಳು ಲವರ್ ಅಂತಂದೇಳಿ ಬಂದಿದ್ದು, ಮದುವೆ ನಿಲ್ಸೋಣ ಅಂತಂದೇಳಿ. ಆ ಮನೆಯವರೆಲ್ಲ ಸೇರ್ಕೊಂಡು ನಮ್ಮನ್ನ ಕೂಡಾಕಿ ಇವಾಗ ಬಿಟ್ಟಿದ್ದಾರೆ. ಅದಕ್ಕೆ ಅವ್ರ ಮೇಲೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತ ಹೋಗ್ತಾ ಇದೀವಿ. ಎಲ್ಲ ಮೋಸ್ಕಾರರು. ಅಯ್ಯೋ ದೇವ್ರಿ, ಏನ್ ಹೇಳ್ತಾ ಇದೀಯವ್ವ? ಖರೇನಾ? ಹ್ಞೂನ್ರಿ, ನಿಜನೇ ಹೇಳ್ತಾ ಇರೋದು. ಅವನು ವರುಣ್ ಇದಾನಲ್ಲ, ಅವನು ನಮ್ಮ ಕ್ಲಾಸ್ಮೇಟು. ಅವನು ಇವಳನ್ನ ಲವ್ ಮಾಡ್ತಾ ಇದ್ದ ಮೊದಲಿಗೆ. ಈಗ ಇವಳನ್ನ ಬಿಟ್ಟು ಈಗ ಅವಳು ಪವಿತ್ರನ್ನ ಮದುವೆ ಆಗಿದ್ದಾನೆ. ಅದಕ್ಕೆ ಮದುವೆ ನಿಲ್ಸೋಣ ಅಂತಂದೇಳಿ ಬಂದಿದ್ವಿ. ಅವತ್ತು ಮದುವೆ ದಿನ ಎಲ್ಲ ಅವ್ರ ತಾಯಿಯವರು ನಮ್ಮನ್ನ ರೂಮ್ನಾಗ ಕೂಡಾಕಿ ಎಲ್ಲೂ ಹೊರಗೆ ಬಿಟ್ಟಿಲ್ಲ ಮದುವೆ ಮುಗಿಯೋವರೆಗೂ. ಅದಕ್ಕೆ ಇವತ್ತು ನಮ್ಮನ್ನ ಕಿಡ್ನಾಪ್ ಮಾಡಿದ್ದಾರೆ ಅಂತಂದೇಳಿ ಪೊಲೀಸ್ ಕಂಪ್ಲೇಂಟ್ ಕೊಡೋಕೆ ಹೋಗ್ತಾ ಇದೀವಿ ಅವ್ರ ಮೇಲೆ. ಅಯ್ಯೋ ಇದೇನು ಹೇಳಕತ್ತೀಯವ ನೀನು? ನಿಕ್ಕಿನ ಇಷ್ಟಪಡಕತ್ತಿದ್ನ ಹುಡುಗ? ಹೋಗ ನಾನು ರೇಣವ ನೋಡಲಿ ಇನ್ನು ಏನೇನದವ ಏನವ. ಓ ಹೌದಾ? ಚಲೋ ಕೆಲಸ ಅದ್ ಬಿಡವ. ಅಂತರಿಗೆ ಹಂಗೆ ಮಾಡ್ಬೇಕು ನೋಡು. ಆತೋಗ್ರಿ, ಕೊಡುವಾಗ್ರಿ ಪೊಲೀಸ್ ಕಂಪ್ಲೇಂಟ್. ಬಂದು ಎಳ್ಕೊಂಡೋಗಿ ಜೈಲ್ನಾಗೆ ಮುದ್ದೆ ಮುರಿದ್ರೆ ಗೊತ್ತಕತ್ತವ್ರಿಗೆ. ಮಾಡೋ, ನೀನೇನ ಅನ್ಕೊಂಡಿಯಾ? ಆ ಕೆಲಸ ಒಳ್ಳೇದಾಗತ್ತ ಹೋಗು. ರೀಟಾ ಬಾರಿ ಹೋಗೋಣ, ಟೈಮ್ ಆಗ್ತಾ ಇದೆ. ರೇಣಿ ಜಾಕ್ ಪಟ್ಟಡಿತೇಳಿ ನಿನಗೆ. ಲಾ ಬಿಡಾಡಿ ಗಿರ್ಜಿ, ಗೆಳತಿಯ ವಿಚಾರ ಮುಚ್ಚಾಕಕ್ಕೆ, ಗೆಳತಿಗೆ ಸಹಾಯ ಮಾಡಕ್ಕೆ ಇನ್ನು ಏನೇನು ಪಿಲಾನ್ ಮಾಡಿದಿ? ಪಿಲಾನ್
ಭಾರಿ ಇದೆ ಬಿಡ ನಿನ್ನ ಗಿರ್ಜಿ. ಈಗ ನನ್ನ ಕೈಗೆ ಸಿಕ್ಕೆ. ಇವನು ಹೇಳಕತ್ತಿ ರೇಣಕ್ಕ, ನನಗಂತೂ ದಿಗ್ಲು ಬಿಡ್ದಂಗ ಆಗ್ಬಿಡ್ತಾವ ವಿಚಾರ ಕೇಳಿ. ಇದೇನೇ ಊರ್ನಾಗಿನ್ನು ಏನೇನಕ್ಕದವಿ ಮಾಡಿದ್ದುಣ್ಣ ಮಾರಾಯ. ಪಾಪ ಆಕೆ ಸುಸಿಲಿ ಮಗಳದು ಹಂಗ ಆತಂತಂದು ಹೇಳಿ ಇಕ್ಕಿ ಮಗಳ ಮದ್ವೆಯ ದಾಮ್ ದೋಮ್ ಅಂತಂದು ಮಾಡಕ್ ಹೋದ್ಲವ. ನೋಡು ಹಂಗೆ ಏನೇನು ಅವಕ್ಕದ ಹಾಗೆ ಹಾಕವೆ ತೋ. ಇಲ್ಲ ಬಿಡೆ ರೇಣಕ್ಕ, ಶಾರದಕ್ಕ ಹಂಗಿಲ್ಲ, ಭಾರಿ ಒಳ್ಳೆ ಮನುಷ್ಯಕಿ, ಹಂಗೇನು ಕೆಟ್ಟ ಬುದ್ಧಿ ಕೆಟ್ಟ ಮನಸ್ಸು ಇಲ್ಲವ ಹಾಕಿದು. ಏನ ಬೇರೆಯವ್ರದ್ದು ಇದ್ದಿತ್ತೇನವ ಹಾಕಿದಂತ ಹಂಗಿಲ್ಲ ನೋಡು. ಪಾಪ ಏನೋ ಕಾಲೇಜ್ನಾಗ ಏನೇನು ಮಾಡ್ಕೊಂಡವೋ ಏನೋ ಹುಡ್ರು ಹಿಂಗಾಗೈತಿ. ಸರಿ ಹೋಗತ್ ಬಿಡು. ಅಲ್ಲೆಲ್ಲ ಪ್ರೇಮಿ, ಈಗ ನೋಡಕತ್ತೇನಿಲ್ಲ ನಾನು ನಿನ್ನ. ಬಂದಾಗಿಂದ ನೋಡಕತ್ತ ನಾನು ನೀನೇನು ಹೆಂಗೆ ಅಂತಂದು. ಅದೇ ಸುಸಿಲಿಗಾಗಿದ್ರೆ ಸುಮ್ಮನಿರ್ತಿದ್ದೇನ್ಲ ನೀನು, ಕುಣದ್ ಕುಪ್ಪಳಿಸ್ತಿದ್ದಂಗೆಯ. ಈಗ ನೋಡು ಕಳ್ಳು ಚುರ್ರ ಅಂದ್ಬಿಡ್ತಂಗೆಯ. ಅಯ್ಯಯ್ಯ ನೀವೇನ್ರೇ ಇಬ್ರು ಕಂಡಾರ ಮನೆ ಸುದ್ದಿ ನೀವು ವಾದ ಮಾಡಕತ್ತೀರಲ್ಲ, ಹೋಗ್ಲಿ ಬಿಡ್ರಿ. ಅವ್ರವ್ರ ಮನೆ ಸುದ್ದಿ ಅವ್ರು ನೋಡ್ಕೊಂತಾರ, ನಮಗೆ ಯಾಕವ. ನಿಜವಾಗ್ಲೂ ನನ್ನ ಜೀವನದಾಗೆ ಎಂಥ ದೊಡ್ಡ ತಪ್ಪು ಮಾಡಿಬಿಟ್ನಲ್ಲ ನಾನು. ಎಷ್ಟು ದುಡುಕ್ಬಿಟ್ಟು ಎಂಥ ನಿರ್ಧಾರ ತಗೊಂಬಿಟ್ನಲ್ಲ ನಾನು. ನನ್ನ ಜೀವನನೇ ಹಾಳು ಮಾಡ್ಕೊಂಬಿಟ್ಟೆ ನಾನು. ಮದುವೆಯಾಗಿ ಹೊಸ್ದಾಗಿ ಹೋದ ಮಗಳು ಮನೆಗೆ ಬಂದಾಗ ಎಷ್ಟು ಖುಷಿ ಆಕತಿ ಅವ್ವ ಅಪ್ಪಗೆ. ಆದರೆ ನಮ್ಮ ಅವ್ವ ಅಪ್ಪಗೆ ನನ್ನ ಜೀವನನೇ ನೋಡಿ ಕಣ್ಣೀರ ಕೈ ತೊಳೆಯಂಗೆ ಆಗ್ಬಿಡ್ತೀಗ. ನಂದು ಒಂದು ದುಡುಕಿ ನಿರ್ಧಾರದಿಂದ ಎಲ್ಲರೂ ಇದು ಮಾಡಂಗೆ ಆಗ್ಬಿಡ್ತು. ಏನು ಮಾಡೋಕ್ಕಾಗತಿ. ನನಗೂ ಅಕ್ಕ ತಂಗಿಯರು ಅಣ್ಣ ತಮ್ಮರು ಇದ್ದಿದ್ರೆ ನನ್ನ ಕಷ್ಟ ಸುಖ ಎಲ್ಲ ಅವ್ರ ಹತ್ರ ಕೇಳ್ಕೊಬೋದಾಗಿತ್ತು. ತಂದೆ ತಾಯಿ ಹತ್ರ ನೀ ಏನಂತ ಹೇಳೋದು ಎಲ್ಲದೂ ಒಳಗಿಂದು ಹೇಳೋಕ್ಕಾಗಲ್ಲಲ್ಲ. ಕೆಲವೊಂದು ವಿಚಾರಗಳನ್ನ ತಾಯಿ ಹತ್ರ ಹೇಳೋಕ್ಕಾಗೋವಷ್ಟು ಹೇಳ್ಬೋದು, ತಂದೆ ಹತ್ರ ಹೇಳೋಕ್ಕಾಗೋವಷ್ಟು ತಂದೆ ಹತ್ರ ಹೇಳ್ಬೋದು. ಆದರೆ ಅಕ್ಕ ತಂಗಿಯರು ಅಣ್ಣ ತಮ್ಮರ ಹತ್ರಿಗೆ ಹೇಳೋವಂಥದ್ದನ್ನು, ಗೆಳತಿಯರ ಹತ್ರ ಹೇಳೋವಂಥದ್ದನ್ನು ಹೇಳೋಕ್ಕಾಗೋದಿಲ್ಲಲ್ಲ. ನಂದು ದುರದೃಷ್ಟ. ಒಬ್ಬಕ್ಕೆ ಹುಟ್ಟುಬಿಟ್ಟು ಆದರೆ ಕೊಟ್ಟು ಮನೆಯವರ ಚೆನ್ನಾಗಿರ್ತಾ ಅದು ಹಂಗೆ. ಪಾಪ ಅತ್ತೆ ಮಾವ ಒಳ್ಳೆಯರು ಬಿಡು, ಕಟ್ಕೊಂಡಿರೋ ಗಂಡ ನನ್ನಂತ ನಲ್ಲಲ್ಲ. ಇನ್ನು ಇದು ಎಲ್ಲೆಲ್ಲಿ ಹೋಗಿ ಮುಟ್ಬೇಕು ಅಂತಂದೈತಾ ಆಗಲಿ. ಏನು ಮಾಡ್ಕಕತ್ತಿ ನನ್ನ ನಡೆ ಬರ ನೋಡೋಣ. ಇದ್ದು ಜಯಿಸೋಕ್ಕಾದ್ರೆ ಆಗೋದು ಮಾಡೋದು, ಕೊನೆಗಾಲಕ್ಕೆ ನೋಡೋಣ ಏನೇನು ಅಕ್ಕತ್ತ. ಹೇಮಾ ಅವ ಇಲ್ಲ ಅಡುಗೆ ಮನೆಗದನ್ ಬಾರವ. ಓ ಇಲ್ಲದಿಯಾ, ನಾನು ಅಲ್ಲಿ ಪಡ್ಸಲಗದೇನ ಅಂತ ಅನ್ಕಂದು ಅಲ್ಲೋಗಿದ್ದೆ. ಏನು ಗೊತ್ತಿರಲಿ ಹುಡುಗಿ, ಈಕಿ ನಿಮ್ಮ ದೊಡ್ಡವದಳಲ್ಲ, ಮದುವೆಗೆ ಯಾವುದೋ ಹುಡುಗಿಯರು ಬಂದು ಆ ಹುಡುಗನ್ನೇನೋ ಇಷ್ಟಪಡ್ತತ್ತಂತಪ್ಪ ಹುಡುಗಿ. ಅವನು ಆ ಹುಡುಗಿನ ಇಷ್ಟಪಡ್ತತ್ತಂತಪ್ಪ. ಮದುವೆ ನಿಲ್ಸಕ್ಕೆ ಅಂತ ಬಂದತ್ತಂತೆ, ಏನೇನೋ ಆಗೈತಪ್ಪ. ಹುಡುಗ್ರೇನೋ ಕಂಪ್ಲೇಂಟ್ ಕೊಡ್ತೇವೆ ಅಂತಂದು ಹೋದ್ವಿ ಈಗ. ನಾನು ಬಾಗಿಲಾಗ ನಿಂತಿದ್ನ, ಅಲ್ಲಿ ಇವರು ರೇಣವ ಅವ್ರ ಹತ್ರಕ್ಕೆ ಮಾತಾಡಕತ್ತಿತ್ತು, ಕೇಳಕತ್ತಿತ್ತು ನನಗದು. ಅದಕ್ಕೆ ಹೇಳೋದು ಮಾಡಿದ್ದಣ್ಣ ಮಾರಯ್ಯ ಅಂತಂದು. ಆಗೋದೆಲ್ಲ ಒಳ್ಳೇದಕ್ಕೆ ಕಣ್ಲೆ, ನಮಗೆ ದೇವರು ಸುಮ್ಮನೆ ಇಲ್ಲ, ಅರಿಯೋದನಲ್ಲ ಅವನು. ಅವನಿಗೆ ಗೊತ್ತೈತಿ ಯಾರಿಗೆ ಏನು ಮಾಡ್ಬೇಕು ಅನ್ನೋದು. ಅಷ್ಟಿಲ್ದೆ ಮಾಡೋದಿಲ್ಲ ಯಾವುದನ್ನವ. ನನಗೆ ಮದುವೆ ಮನೆಗೆ ಯಾಕಿಟ್ಟು ಅವಮಾನ ಮಾಡಿಲ್ಲ ಅವರು. ಅದಕ್ಕೆ ಈಗ ಅನ್ಭವಿಸೋದು ನೋಡು. ಮೈದನ ಮಗಳದು ಹಿಂಗಾಗೈತಿ ಅಂತ ಗೊತ್ತಿದ್ದುವ ತನ್ನ ಮಗಳು ನಂಗೆ ದಾಮ್ ಧೂಮ್ ಅನ್ನಂಗೆ ಮದುವೆ ಮಾಡಿ ನನಗೆ ಉರಿಸ್ಬೇಕು ಅಂತ ನೋಡಿಲ್ಲ. ಈ ದೇವ್ರು ಸುಮ್ಮನೆ ಇರ್ತಾನ, ಅದಕ್ಕೆ ಕೊಟ್ಟ ನೋಡಿಗ. ಅದನ್ನ ಸುಧಾರಿಸ್ಕೊಳಕ್ಕೇನೋ ಎಷ್ಟು ದಿನ ಬೇಕಾ ಏನ. ಏನು ಹೇಳ್ತಾ ಇದೀವ ನಿಜನಾ? ಹೂನೇ ನಿಜ. ನಾನೇ ಕಣ್ಣಾರೆ ನೋಡಿದ್ದೀನಿ, ಕಿವಿಯಾರೆ ಕೇಳಿಸ್ಕೊಂಡಿದ್ದೀನಿ ಮಾತಾಡ್ತಾ ಇರೋದ. ಹೌದಾ? ಅಯ್ಯೋ ದೇವ್ರೇ, ಏನವ ಇದು? ಯಾಕವ ನಮ್ಮ ಜೀವನದಾಗೆ ಹಿಂಗಾಕೈತಿ ಬಿಡು. ನನ್ನ ಜೀವನ ಅಂತೂ ಹಿಂಗಾಗ್ಬಿಡ್ತು. ಪಾಪ ನನ್ನ ತಂಗಿ ಇಷ್ಟಪಟ್ಟು ಮದುವೆ ಆಗಿದ್ದಾಳೆ, ಆಕೆರೆ ಚೆನ್ನಾಗಿರ್ಲಿ ಅಂತ ಅಂದರೆ ಆಕೆ ಜೀವನದಾಗ ಇದೆಯೇನವ ಮುಳ್ಳು. ಅಯ್ಯೋ ಹುಚ್ಚುಮುಳಿ, ನೀನೇ ಅದಕ್ಕೆ ದುಃಖ ಪಡ್ತೀಯೇ? ಆಗೋದೆಲ್ಲ ಒಳ್ಳೇದಕ್ಕೆ ಸುಮ್ ಕುತ್ಕ. ಆ ಬಕ್ಕ ಇತ್ತು ಹಾತದು. ಇನ್ನೊಬ್ರಿಗೆ ಅನ್ಯಾಯ ಮಾಡಿದ್ರೆ ಸುಮ್ಮನೆನಾ ದೇವ್ರು ಬಿಡೋದಿಲ್ಲ. ಹಿಂಗೆ ಏನಾರ ಒಂದು ರೂಪದಾಗ ಬಂದು ಶಿಕ್ಷೆ ಕೊಟ್ಟೆ ಕೊಡ್ತಾನೆ. ಅವ್ವ ಹೋಗ್ಲಿ ಬಿಡವ, ಏನಂತ ಮಾತಾಡ್ತೀಯವ? ನಿನಗೂ ಒಬ್ಳು ಮಗಳದಾಳೆ, ಆಕೆಗೂ ಮದುವೆ ಆಗೈತಿ, ಆಕೆ ಜೀವನನೂ ಹಾಳಾಗಿ ಕುಂತತಿಲ್ಲಿ. ಅದನ್ನ ನೋಡೋದು ಬಿಟ್ಟು ಇನ್ನೊಬ್ರು ಮಕ್ಳದ್ದು ಹಾಳಾಗಿ ಹೋಗ್ಲಿ ಅಂತಂದು ಆಶಿಸ್ತೀಯಲ್ಲವ. ನೀನೆಂತ ತಾಯಿನವ ನೀನು? ಹಂಗೆಲ್ಲ ಮಾತಾಡ್ಬಾರ್ದು ಕಣವ. ಬಂದು ನೋಡಿದ್ಮೇಲೆ ನನಗೆ ಬುದ್ಧಿವಾದ ಹೇಳಕ್ಕೆ, ಈಕಿಗೆ ನಾನು ತಾಯಿನ, ಈಕೆ ನನಗೆ ತಾಯಿನ? ಎಲ್ಲ ನನಗೆ ಒಂಥರ ಇದಾದಂಗ ತಂಗಯ್ಯ ಹಂಗೆ ಮಾತಾಡ್ತಾಳೆ. ಬೆಳಗ್ಗೆ ಹೊಂಡು ಹೋಗೋಣಂತೆ, ನಿಮ್ಮ ಗಂಡ ಮನೆಗೆ ಬಿಟ್ಟು ಬರ್ತೇವೆ. ಹೊಂದ್ಲಿಕ್ಕೆ ಬುದ್ಧಿವಾದ ಹೇಳಕ್ಕೆ ನನಗೆ ದೊಡ್ಡ ಮನುಷ್ಯ ಹಂಗೆ. ಅಯ್ಯೋ ದೇವ್ರೆ, ನಮ್ಮ ಅವ್ಗೆ ಯಾವಾಗ ಬುದ್ಧಿ ಬರ್ತದೋ ಏನಪ್ಪ ಒಂದು ತಿಳಿವಲ್ದು. ಇನ್ನೊಬ್ರು ಮಕ್ಳಿಗೆ ಏನಾರ ಆದರೆ ನಮಗೆ ಒಂಥರ ಕಳ್ಚೂರು ಅಂತತಿ. ನಮ್ಮವ್ವ ಏನು ಕಲ್ ಮನ್ಸೋ ಏನಪ್ಪ, ಖುಷಿ ಪಡ್ತಾಳೆ ಅದ್ರಾಗೆ ಆಗಲಿ ಇನ್ನೂ ಒಟ್ಟು ಆಗಲಿ ಅಂತಂದು. ಅದು ಎಷ್ಟು ವೈಮನಸ್ಸು ಇರ್ಬೋದು ನಮ್ಮ ದೊಡ್ಡವನ ಮಕ್ಳ ಮೇಲೆ. ಅಂಥದ್ದು ಏನು ಮಾಡಿದ್ದಾರೆ ಈಕಿಗೆ ಇದುವರೆಗೂ ತಿಳಿವಲ್ದವ.